ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. RCB ತಂಡದ ವಿರುದ್ಧ ಭರ್ಜರಿಯಾಗಿ ಗೆದ್ದು ಬೀಗಿದ ಗುಜರಾತ್ ಟೈಟನ್ಸ್ ತಂಡ. ಇನ್ನು ಗುಜರಾತ್ ತಂಡ ನಮ್ಮ RCB ವಿರುದ್ಧ 8 ವಿಕೆಟ್ಲೆ ಭರ್ಜರಿಯಾಗಿ ಗೆದ್ದಿದೆ. ಇನ್ನು ಈ ಗೆಲುವಿಗೆ ಪ್ರಮುಖ ಕಾರಣ ಅಂತಂದ್ರೆ ಅದು ಮೊಹಮ್ಮದ್ ಸಿರಾಜ್ ಅಂತಾನೆ ಹೇಳ್ಬೋದು. ಇನ್ನು ಈ ಪಂದ್ಯದಲ್ಲಿ 3 ವಿಕೆಟ್ ತೆಗೆದು ಪ್ಲೇಯರ್ ಆಫ್ ದಿ ಮ್ಯಾಚ್ ಕೂಡ ಪಡೆಯುತ್ತಾರೆ. ಇನ್ನು ಈ ಪಂದ್ಯ ಗೆದ್ದ ಮೇಲೆ ಮೊಹಮ್ಮದ್ ಸಿರಾಜ್ ಅವರು ಗುಜರಾತ್ ಟೈಟನ್ಸ್ ಬಗ್ಗೆ, ನಮ್ಮ RCB ತಂಡದ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆಲಲ್ಲಿ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ಪಂದ್ಯ ಗೆದ್ದ ಮೇಲೆ ಮಾತನಾಡಿದಂಥ ಮೊಹಮ್ಮದ್ ಸಿರಾಜ್ ಅವರು ತನ್ನ ಬೌಲಿಂಗ್ ಬಗ್ಗೆ ಆದರೆ ಮಾತನಾಡಿದ್ದಾರೆ. ನಾನು ಇವಾಗ ಸ್ವಲ್ಪ ಇಂಪ್ರೂವ್ ಆದರೆ ಆಗಿದ್ದೇನೆ. RCB ತಂಡದಲ್ಲಿ ಇದ್ದಾಗ ಮತ್ತು ಗುಜರಾತ್ ಟೈಟನ್ಸ್ ತಂಡದಲ್ಲಿ ಆಡುವಾಗ ತುಂಬಾ ಡಿಫ್ರೆಂಟ್ ಆದರೆ ಆಗಿದೆ. ಇಲ್ಲಿ ಬಂದುಬಿಟ್ಟು ಚಿನ್ನಸ್ವಾಮಿಯಲ್ಲಿ ನಾನು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿದ್ದೆ ಮತ್ತು ಈ ಸೀಸನಲ್ಲಿ ಎಲ್ಲ ಸರಿ ಮಾಡಿಕೊಂಡು ಒಂದು ಒಳ್ಳೆಯ ಬೌಲಿಂಗ್ ಆದರೆ ಆಗ್ತಾ ಇದ್ದೇನೆ. ಪ್ರಮುಖ ಅಂತಂದರೆ ಅದು ಫಿಲ್ಸಾಟ್ ವಿಕೆಟ್ ತೆಗೆದಾಗ ನನಗೆ ಹೋಪ್ ಆದರೆ ಬಂತು. ಇನ್ನು ವಿರಾಟ್ ಕೊಹ್ಲಿಗೆ ನಾನು ಬೌಲು ಹಾಕ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಮತ್ತು ವಿರಾಟ್ ಕೊಹ್ಲಿ ನನಗೆ ಎದುರು ಆಡ್ತಾರಂತ ನಾನು ಅಂದ್ಕೊಂಡಿರಲಿಲ್ಲ. ಯಾಕಂತಂದರೆ 7 ವರ್ಷದಿಂದ ಒಂದೇ ತಂಡದಲ್ಲಿ ನಾನು ವಿರಾಟ್ ಭಾಯ್ ಆದರೆ ಆಡ್ತಾ ಇದ್ದೆವು. ಇಬ್ಬರು ಒಂದೇ ತಂಡದಲ್ಲಿ ಆಡ್ತಾ ಇರೋ ಕಾರಣದಿಂದಾಗಿ ನಾನು ಅವರಿಗೆ ಯಾವತ್ತೂ ಎದುರು ಬೌಲ್ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಇವತ್ತು ಆ ದಿನ ಬಂದೇ ಬಿಡ್ತು ಎಂದು ಮೊಹಮ್ಮದ್ ಸಿರಾಜ್ ಆದರೆ ಹೇಳಿದ್ದಾರೆ. ಇನ್ನು ಇವತ್ತಿನ ಪಂದ್ಯದಲ್ಲಿ ನಾನು ಪ್ಲೇಯರ್ ಆಫ್ ದಿ ಮ್ಯಾಚ್ ಕೂಡ ಪಡೆಯುತ್ತೇನೆ. ಅದು ಎಸ್ಪೆಷಲಿ ಹೇಳ್ಬೇಕಂತಂದರೆ ನನ್ನ ಮಾಜಿ ತಂಡದ ವಿರುದ್ಧ ನನ್ನ ಮೊದಲನೇ ಪ್ಲೇಯರ್ ಆಫ್ ದಿ ಮ್ಯಾಚ್ ಆಗಿರುತ್ತೆ ಈ ಸೀಸನಲ್ಲಿ ಅಂತಂದು ಮೊಹಮ್ಮದ್ ಸಿರಾಜ್ ಆದರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆಲಲ್ಲಿ ಇಟ್ಕೊಳ್ಳಿ.